ನಾನು ಕರ್ಣಾಕರ ಸಿನಿಮಾದ ಮೂಲಕ ಹೀರೋಯಿನ್ ಆಗಿ ಬರ್ತಿದ್ದಾರೆ. ಅವ್ರು ನಮ್ ಜೊತೆ ಇದ್ದಾರೆ, ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ರಿಲೀಸ್ಗೆ ರೆಡಿ ಕೂಡ ಇದಾವೆ. ಸದ್ಯ ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹಾಯ್ ರಾಧಾ. ಹಲೋ. ನಾವ್ ಇವಾಗ ನಾನು ಕರ್ಣಾಕರ ಸಿನಿಮಾದ ಒಂದಷ್ಟು ಸಾಂಗ್ಸ್ ಗಳನ್ನ ನೋಡಿದ್ವಿ. ಈ ನಮ್ಗೆ ರಾಧಾ ಅವ್ರು ಹೆಂಗ್ ಕಾಣಿಸ್ತಿದ್ದಾರೆ ಅಂತಂದ್ರೆ, ಹೋಮ್ಲಿ ಗರ್ಲ್ ನಮಗ್ ಬೇಡ, ಗಟ್ಟಿ ಹೆಣ್ಣಾಗಿ ನಾವು ನೋಡ್ಬಿಟ್ಟಿದೀವಿ. ಸೊ ನಾನು ಕರ್ಣಾಕರ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆಕ್ಚುಲಿ ನಂದು ಭಾರ್ಗವಿ LLB ಸೀರಿಯಲ್ ಏನಿದೆ, ಇದ್ ಬರಕ್ಕೂ ಮುಂಚೆ ನಾನು ಅದನ್ನ ಸಿನಿಮಾ ಮಾಡಿದ್ದು ನಾನು ಕರ್ಣಾಕರ. ಅಲ್ಲಿವರೆಗೂ ನಾನು ಎಲ್ಲ ಸಾಫ್ಟ್ ಕ್ಯಾರೆಕ್ಟರ್ಸ್ ಮಾಡಿದ್ದೆ. ಅಂಡ್ ಕರ್ಣಾಕರದಲ್ಲಿ ನಂದು ಒಂಥರ ಬಾಯಿ ಬಡ್ಕಿ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ಏನೋ ಒಂಥರ ಆಯ್ತು, ಯಾಕೆ ಮಾಡ್ಬಾರ್ದು ಅಂತ ಅನ್ನಿಸ್ತು. ಸೊ ಒಪ್ಕೊಂಡು ಮಾಡಿದೀನಿ. ನಿಮ್ಗೆಲ್ಲ ಇವಾಗ ಭಾರ್ಗವಿ ತುಂಬಾ ಇಷ್ಟ ಆಗಿದ್ದಾಳೆ. ಇನ್ಫ್ಯಾಕ್ಟ್ ನನಗೂ ಭಾರ್ಗವಿ ಕ್ಯಾರೆಕ್ಟರ್ ತುಂಬಾನೇ ಇಷ್ಟ. ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಕಂಪ್ಯಾರಿಸನ್ ಇಲ್ವೇ ಆಗದೇ ಇಲ್ಲ. ಡೆಡ್ ಆಪೋಸಿಟ್ ಇದೆ ಎರಡು ಕ್ಯಾರೆಕ್ಟರ್ಸ್. ಬಟ್ ಎಲ್ಲ ಪಾತ್ರಗಳಲ್ಲೂ ನನ್ನನ್ನ ನಾನು ನೋಡ್ಕೊಳ್ತಾ ಹೋದಾಗ ಒಂದೊಂದು ಅಂದ್ರೆ ಓಕೆ, ಐ ಕ್ಯಾನ್ ಡೂ ಎನಿ ಕ್ಯಾರೆಕ್ಟರ್ಸ್ ಅನ್ನೋ ತರ ನನ್ಗೆ ಅನ್ಸದೆ. ಸೊ ಯಾ ನೋಡೋಣ ಜನ ಹೇಗ್ ತಗೊಳ್ತಾರ ಅಂತ. ಈ ಕಣ್ಣಲ್ಲೇ ಕೊಲ್ಲೋ ಅಂತ ಬ್ಯೂಟಿ ಎಲ್ರಿಗೂ ಇರಲ್ಲ. ನಿಮ್ಮನ್ನ ನೀವ್ ಒಂದ್ಸಲ ಏನಾದ್ರು ಫುಲ್ ಮೋಹಕವಾಗಿ ನೋಡಿದಾಗ ಎಲ್ಲರೂ ಬಿಟ್ಟೋಗ್ಬೇಕು. ಸೊ ಯಾರೆಲ್ಲ ಈ ತರ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಅಂತ ನಿಮ್ ಕಣ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ತುಂಬಾ ಜನ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ನಂದು ಸ್ವಲ್ಪ ಭರತನಾಟ್ಯಂ ಡ್ಯಾನ್ಸರ್ ತರ ಬರುತ್ತೆ ಕಣ್ ಶೇಪು. ಸೊ ಎಷ್ಟೊಂದ್ ಜನ ಕೇಳಿದ್ದು ಉಂಟು ಭರತನಾಟ್ಯಂ ಡ್ಯಾನ್ಸರ ಅಂತ. ಅಂಡ್ ತುಂಬಾ ಜನ ನಿಮ್ ಕಣ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದು ಉಂಟು. ಅಂಡ್ ಭಾರ್ಗವಿಗೂ ಕೂಡ ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಕಣ್ ನೋಡಿ. ಸೊ ನಂದ್ ಆಕ್ಟಿಂಗ್ ಒಂದ್ ಕಡೆ ಆದ್ರೆ ನನ್ ಕಣ್ಣೇ ಒಂಥರ ಪ್ಲೇ ಮಾಡಿದೆ ಅಂದ್ರೆ ಎಲ್ಲಾ ಕ್ಯಾರೆಕ್ಟರ್ಸ್ ಗಳಲ್ಲೂ. ಸೊ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ದಿಸ್ ಐಸ್. ಸೊ ಕೆಲವೊಬ್ಬರಿಗೆ ಕಣ್ಣೇ ದುಶ್ಮನ, ನಿಮಗೆ ಲಕ್ಕಿ. ಹೌದು. ಈ ಸಿನಿಮಾದಲ್ಲಿ ನಾನು ಕರ್ಣಾಕರ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ನಾನೇ. ಆ ಸಾಂಗ್ ಅಲ್ಲಿ ನೀವು ಫುಲ್ ರೊಮ್ಯಾಂಟಿಕ್ ಆಗಿ, ಅಂದ್ರೆ ಆ ಸಾಂಗ್ ನೋಡಿದ ತಕ್ಷಣ ಎಷ್ಟೋ ಜನ ಹಾರ್ಟ್ ಕದ್ದೋಗ್ಬಿಟ್ಟಿದ್ದೀರಾ. ಸೊ ಆ ಸಾಂಗ್ ಬಗ್ಗೆ ಹೇಳಿ. ಸಾಂಗ್ ಚೆನ್ನಾಗ್ ಬಂದಿದೆ. ಅನುರಾಧ ಮ್ಯಾಮ್ ಅವ್ರು ಹಾಡಿರೋದು ಸಾಂಗು. ನೀವೆಷ್ಟು ಫೀಲ್ ಮಾಡ್ಕೊಂಡ್ರಿ ಅಂತ? ಫೀಲ್ ಅಂತ ಏನಿಲ್ಲ, ನನ್ಗೆ ಈಗ ನಾನು ಸೆಕೆಂಡ್ಸ್ ಅಲ್ಲಿ ಆಕ್ಟಿಂಗ್ ಮಾಡ್ತೀನಿ. ಕಟ್ ಅಂದಾಗ ಅದು ಮುಗೀತು, ಆಕ್ಷನ್ ಅಂದಾಗ ಸ್ಟಾರ್ಟ್ ಆಗೋದು. ಸೊ ಆತರ ಮಾಡಿದ್ದು. ಫೀಲ್ ತಗೊಂಡು ಮಾಡೋದು ಆತರದ್ದೇನಿಲ್ಲ. ಇಮೋಷನಲ್ ಸೀನ್ಸ್ ಅಂದಾಗ ನಾನು ಸ್ವಲ್ಪ ಫೀಲ್ ತಗೊಂಡ್ ಮಾಡ್ತೀನಿ. ಕಾಮಿಡಿ ಸೀನ್ಸ್ ಅಂತ ಬಂದಾಗ ಟೈಮಿಂಗ್ ನೋಡ್ಕೊಂಡ್ ಮಾಡ್ತೀನಿ. ರೊಮ್ಯಾಂಟಿಕ್ ಸೀನ್ಸ್ ಅಂತ ಬಂದಾಗ ನನ್ಗೆ ಅದು ಫೀಲ್ ತಗೊಂಡು ಮಾಡಕ್ ಬರಲ್ಲ. ಸೊ ನಾನು ಅಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಕಲ್ತಿದ್ದುಂಟು, ಈ ತರ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಹೇಳಿ. ಸೊ ಅದನ್ನ ಅಪ್ಲೈ ಮಾಡ್ತೀನಿ. ನೀವು ನೋಡಿ ಅಥವಾ ಈ ಸೀನ್ ಬರಲ್ಲ ಅಂತ ಹೇಳೋಂಗೆ ಇಲ್ಲ, ನೀವು ಅಷ್ಟು ಚೆನ್ನಾಗಿ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದೊಂದು ನಾನು ಕರ್ಣಾಕರ ಸಿನಿಮಾ ಒಂದು ಇಡೀ ಕುಟುಂಬ, ಅಂದ್ರೆ ಒಂದು ಮಗು, ಒಂದು ಗಂಡ, ಒಂದು ತಾಯಿ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸುವಂತದ್ದು, ಒಂದಷ್ಟು ಆಸೆ ಕನಸುಗಳು ಈಡೇರಿಸ್ಕೊಳಕ್ ಎಷ್ಟು ಕಷ್ಟ ಪಡ್ತಾರೆ, ಒಂದ್ ಮಿಡಲ್ ಕ್ಲಾಸ್ ಕುಟುಂಬದ ಒಂದು ಕತೆ. ಸೊ ಈ ಕತೆ ಯಾರಿಗೆಲ್ಲ ಹೆಂಗೆ ಕನೆಕ್ಟ್ ಆಗುತ್ತೆ, ನೀವೆಷ್ಟು ಅದ್ರ ಜೊತೆ ಬೆರ್ತ್ರಿ ಅಂತ? ಒಂದ್ ಸೇಯಿಂಗ್ ಇದೆ, ನೀನು ಒಂದು ತಾಯಿ ಆದ್ಮೇಲೆ ನಿನ್ಗ ಆ ಕಷ್ಟ ಗೊತ್ತಾಗುತ್ತೆ, ಅಥವಾ ನೀನು ಒಬ್ಬ ತಂದೆ ಆದ್ಮೇಲೆ ಆ ಕಷ್ಟ ಗೊತ್ತಾಗುತ್ತೆ ಅನ್ನೋದೊಂದಿದೆ. ಅದು ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ತಾಯಿ ಅಲ್ಲದೇನೆ ಒಂದು ತಾಯಿ ಪಾತ್ರ ಮಾಡ್ಬೇಕಾದ್ರೆ ಅದು ಚಾಲೆಂಜ್ ಅನ್ಸುತ್ತೆ ಯಾವ್ದೇ ಹೆಣ್ಣಿಗಾಗ್ಲಿ. ನನ್ಗೆ ನನ್ ಸ್ಟಾರ್ಟಿಂಗ್ ನನ್ಗೆ ನೆನ್ಪಾಗಿದ್ದೆ ನನ್ ತಾಯಿ. ಈಗ ಹೌಸ್ ವೈಫ್ ಅಂತ ಬಂದಾಗ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ತನ್ನ ಗಂಡನನ್ನು ನೋಡ್ಕೊಂಡು, ತನ್ನ ಮಕ್ಕಳನ್ನು ನೋಡ್ಕೊಂಡು, ಅತ್ತೆ ಮಾವ ಇದ್ರೆ ಅಥವಾ ಕೂಡ್ ಕುಟುಂಬ ಏನಾದ್ರು ಆಗಿದ್ದೆ ಅವ್ರನ್ನು ಎಲ್ಲ ನೋಡ್ಕೊಂಡು ಎಲ್ಲಾರ್ನು ಸುಧಾರಿಸ್ಕೊಂಡು ಹೋಗೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಎಲ್ಲಾ ವೃತ್ತಿಗಳಿಗೂ ಒಂದೊಂದ್ ಪೇಮೆಂಟ್ ಇದ್ರೆ, ಒಂದೊಂದ್ ಹಾಲಿಡೇ ಅಂತ ಇದ್ರೆ, ಹೌಸ್ ವೈಫ್ ಅನ್ನೋ ಒಂದು ವೃತ್ತಿಗೆ ಅದು ಬೆಲೆ ಕಟ್ಟಕ್ ಆಗದೇ ಇಲ್ಲ. ಅಷ್ಟು ಸ್ಪೆಷಲ್ ಆಗಿರುವಂತ ಕ್ಯಾರೆಕ್ಟರ್ ಇದು. ನನ್ಗೆ ಯಾವತ್ತು ನಾನೊಬ್ಬ ಅಂದ್ರೆ ತಾಯಿ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಇದು ಲೀಡ್ ಆಗಿದ್ರು ಕೂಡ ಇದು ಒಂದು ತಾಯಿನೇ. ಫಸ್ಟ್ ಹೇಳ್ದಾಗ ಓಕೆ ಮಾಡ್ತೀನಿ ಅಂತ ಅಂದೆ. ನಿಮ್ಗೊಂದ್ ಮಗು ಇರುತ್ತೆ ಅಂತ ಹೇಳಿದ್ರು ನನ್ಗೆ ಮಾಡ್ಬೇಕಾ ಬೇಡವಾ ಅಂತ ಒಂದು ಯೋಚನೆ ಬಂತು.
ಯಾಕೆಂದ್ರೆ ಇವಾಗ ಲೀಡ್ ಆಗಿ ಮಾಡ್ತಿರ್ಬೇಕಾದ್ರೆ ಯಾರು ಕೂಡ ತಾಯಿ ಕ್ಯಾರೆಕ್ಟ್ರು ಅಂದ್ರೆ ತಾಯಿಯಾಗಿ ಬಂದ್ರು ಕೂಡ ಒಂದ್ ಚಿಕ್ಕ ಮಗು ಆತರ ಏನಾದ್ರು ಬಂದಾಗ ಮಾಡ್ತಾರೆ. ಬಟ್ ಈ ಹುಡುಗ ತುಂಬಾ ದೊಡ್ಡವನು, ನನ್ನ ಅರ್ಧ ಇದ್ದಾನೆ ಅವನು ಹೈಟ್ ಅಲ್ಲಿ. ಸೊ ಆತರ ಬಂದಾಗ ನಾನ್ ಸ್ವಲ್ಪ ಯೋಚನೆ ಮಾಡ್ಬೇಕಾಯ್ತು. ಅಂಡ್ ಅದ್ರ ಜೊತೆಗೆ ಸ್ಟೋರಿನೆಲ್ಲ ನೋಡಿದಾಗ ನನ್ಗೆ ಸ್ಟೋರಿ ಸ್ವಲ್ಪ ಜಾಸ್ತಿ ವೆಯ್ಟ್ ಅನ್ನಿಸ್ತು. ಹಂಗಾಗಿ ನಾನು ಸ್ಟೋರಿಗೋಸ್ಕರ ಒಪ್ಕೊಂಡು ಮಾಡಿದೆ. ಯಾಕೆ ಮಾಡ್ಬಾರ್ದು? ಈಗ ಒಬ್ಬ ಆರ್ಟಿಸ್ಟ್ ಅಂತ ಬಂದಾಗ ಎಂಥ ಪಾತ್ರ ಕೊಟ್ಟರು ಮಾಡುವಂತ ಎಬಿಲಿಟೀಸ್ ಇರುತ್ತೆ, ಕೇಪಬಲ್ ಆಗಿರ್ತಾರೆ. ಸೊ ವೈ ನಾಟ್ ಅನ್ನೋ ತರ ನನ್ಗೂ ಬಂತು. ಇದೇನು ನನ್ಗೆ ತುಂಬಾ ಯೋಚನೆ ಮಾಡ್ಬೇಕು ಅಂತ ಇದು ಬರೋದಕ್ಕೆ ಇದೇನು ಮಾಡರ್ನ್ ಡ್ರೆಸ್ ಹಾಕುವಂಥದ್ದಲ್ಲ, ಯಾವ್ದೋ ರೊಮ್ಯಾಂಟಿಕ್ ಸೀನ್ ಅಲ್ಲ, ಕಿಸ್ ಸೀನ್ ಅಲ್ಲ, ಏನೂ ಇಲ್ಲ. ಒಂದು ತಾಯಿ ಪಾತ್ರ, ತುಂಬಾ ಗೌರವಾನ್ವಿತವಾಗಿರುವಂತ ಪಾತ್ರ ಅದು. ಸೊ ಮಾಡ್ಬೋದು ಅಂತ ಹೇಳಿ ನಾನು ಒಪ್ಕೊಂಡೆ. ಅಂಡ್ ಮನೇಲೂ ಎಲ್ಲ ಡಿಸ್ಕಸ್ ಮಾಡಿದೆ. ಓಕೆ ಮಾಡಿ ಅಂತ ಹೇಳಿದ್ರು. ಸೊ ಒಪ್ಕೊಂಡ್ ಮಾಡಿದೆ. ಅಂದ್ರೆ ನೀವು ಒಬ್ಬ ತಾಯಿಯಾಗಿ ಜೀವಿಸಿದೀರಾ. ಸೊ ಈ ಸಿನಿಮಾ ಆದ್ಮೇಲೆ ನಿಮ್ಮ ತಾಯಿಗೆ ಏನ್ ಹೇಳಿದ್ರಿ? ಇಲ್ಲ, ಅವ್ರಿಗೆ ಇದನ್ನ ನೋಡಿದ್ರೆ ಅವರು ಒಂದ್ ಕಡೆ ಇಮೋಷನಲ್ ಆಗ್ತಾರೆ, ಇನ್ನೊಂದ್ ಕಡೆ ತುಂಬಾ ನಗ್ತಾರೆ. ಇಮೋಷನಲ್ ಸೈಡ್ ಏನಕ್ಕೆ ಅಂದ್ರೆ ನಮ್ಮ ಮಮ್ಮಿಗೆ ನಾನು ತುಂಬಾ ಗೋಳಿಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ಅವ್ರದ್ದು ಓನ್ಲಿ ಕನ್ಸರ್ನ್ ಅಂದ್ರೆ ಇವಳು ತಿನ್ನಲ್ಲ ಅಂತ. ಇವನ್ಗೆ ಓಡಾಡ್ಸ್ಕೊಂಡು ತಿನ್ಸೋದು ಮಾಡೋದು ಇದೆಲ್ಲ ಸಿನಿಮಾದಲ್ಲಿ ಇದೆ. ಅಂಡ್ ಅವನಿಗೆ ಹುಷಾರಿರಲ್ಲ ಒಂದು ಪಾರ್ಟ್ ಅಲ್ಲಿ, ಅವನನ್ನ ಮಲಗ್ಸೋದು. ಅವ್ನ ಆಕ್ಚುಲಿ ನಾನು ಹಾಡೆಲ್ಲ ಹೇಳಿ ಮಲಗ್ಸಿರೋದುಂಟು. ರಿಯಲ್ ಆಗಿ ಅವ್ನ್ ತುಂಬಾ ಹಠ ಮಾಡ್ತಾನೆ. ಸೊ ಅವನ್ನ ಹಾಡೆಲ್ಲ ಹೇಳಿ ಮಲಗ್ಸಿ ತಟ್ಟಿ ಅವನಿಗೆ ನಿಜವಾಗ್ಲೂ ಅಮ್ಮನೇ ಆಗ್ಬಿಟ್ಟಿದೆ ನಾನು ಅವನ್ಗೆ. ಅಂಡ್ ಅದನ್ನೆಲ್ಲ ನಿಭಾಯಿಸ್ತಪ್ಪ ಎಷ್ಟು ಕಷ್ಟ ಇದೆ ನಿಭಾಯಿಸೋದು ಅಂತ ಹೇಳಿ ನನಗೆ ಅನ್ಸುತ್ತೆ. ಸೊ ಇದನ್ನೆಲ್ಲ ನೋಡಿದ್ರೆ ಆಬ್ವಿಯಸ್ಲಿ ಅಮ್ಮ ಸ್ವಲ್ಪ ಇಮೋಷನಲ್ ಆಗ್ತಾರೆ. ನಗು ಏನಕ್ ಬರುತ್ತೆ ಅಂದ್ರೆ ನಾನು ಮಾತ್ ಸ್ವಲ್ಪ ಕಮ್ಮಿ, ಅಂದ್ರೆ ಹೊರಗಡೆನೆ ಆಗ್ಲಿ ಮನೇಲೆ ಆಗ್ಲಿ ಸ್ವಲ್ಪ ಮಾತ್ ಕಮ್ಮಿ. ಬಟ್ ಅಮ್ಮನ ಜೊತೆ ಮಾತ್ರ ಮಕ್ಳ ತರ ಆಟ ಆಡ್ಕೊಂಡು ಇದ್ಬಿಡ್ತೀನಿ. ಸೊ ತುಂಬಾ ಮಾತಾಡದಿದ್ರೆ ಇದ್ರಲ್ಲಿ ತುಂಬಾ ವಟ 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 ಅಂತ ಇರ್ತೀನಿ. ಸೊ ಅದನ್ನ ನೋಡಿ ಎಷ್ಟ್ ಮಾತಾಡಿದ್ಯಾ ಅಂತ ಮೋಸ್ಟ್ಲಿ ನಗ್ಬೋದು. ಅಂಡ್ ಅವ್ರಿಗೆ ಈ ತರ ಒಂದ್ ಪಾತ್ರ ನಾನ್ ಮಾಡ್ತೀನಿ ಅಂತ ಅವ್ರು ಅನ್ಕೊಂಡಿರ್ಲಿಲ್ಲ. ಈವನ್ ಭಾರ್ಗವಿಲ್ ಮಾಡೋ ಫೈಟ್ ನೆಲ್ಲ ನೋಡ್ಬಿಟ್ಟು ಅವ್ರು ನೀನಾ ಇದು ಅಂತ ಕೇಳಿರೋದುಂಟು. ಸೊ ಅದೇ ರಿಯಾಕ್ಷನ್ ಇದಕ್ಕೂ ಬರ್ಬೋದು ಮೋಸ್ಟ್ಲಿ. ಅವ್ರು ನೋಡಿಲ್ಲ. ನಾನಾದ್ರೆ ಇನ್ನೂ ಸ್ವಲ್ಪ ಡಬ್ಬಿಂಗ್ ಅಲ್ಲಿ ಇಲ್ಲಿ ನೋಡಿದೀನಿ. ನನ್ಗೂ ಇವ್ರ ಸಿನಿಮಾ ತೋರ್ಸಿಲ್ಲ. ನೀವು ಕೂಡ ನಮ್ಗೆ ಆಡಿಯನ್ ತರಾನೇ ನೀವು ಜೆನ್ಯೂನ್ ಆಗಿ ನಮ್ಗೆ ರಿವ್ಯೂ ಕೊಡ್ಬೇಕು. ಸೊ ಅವತ್ತೇ ನೋಡಿ ನೀವು ಅಂತ ಹೇಳಿ ನನಗೂ ತೋರ್ಸಿಲ್ಲ ಇವ್ರ ಸಿನಿಮಾ. ಆಗ್ಲೇ ಸೆನ್ಸರಲ್ ಆಗಿ ಬಂತು, ಯು ಸರ್ಟಿಫಿಕೇಟ್ ಬಂತು ನಮ್ಗೆ. ಅದೊಂದು ಪ್ರೌಡ್ ಅನ್ಸುತ್ತೆ ಯು ಸರ್ಟಿಫಿಕೇಟ್ ಬಂದಿದ್ದು. ಇನ್ನು ತೋರ್ಸಿಲ್ಲ. ಅಮ್ಮ ನೋಡಿದ್ರೆ ಇನ್ನು ಖುಷಿ ಪಡ್ತಾರೆ. ನಾವು ನಿಮ್ಮನ್ನ ರಾಧಾ ಅವ್ರನ್ನ ನೋಡಿದ್ ಎಲ್ಲಿಂದ ಅಂತಂದ್ರೆ ಮಲ್ಲಿ ಕ್ಯಾರೆಕ್ಟರ್ ಪ್ಲಸ್ ಭಾರ್ಗವಿ ಕ್ಯಾರೆಕ್ಟರ್ ಇಂದ ನಮಗ್ ತುಂಬಾ ಹತ್ರ ಆದಂತ. ಎಲ್ಲಿನವರು ರಾಧಾ ಅವರು, ಹೇಗೆ ಇಂಡಸ್ಟ್ರಿಗೆ ಬಂದಿದ್ದು ಒಂದ್ ಸ್ವಲ್ಪ ಹೇಳೋದಾದ್ರೆ? ನಾನ್ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ, ಬಟ್ ತಂದೆ ಊರು ಬಿಜಾಪುರ. ಸೊ ನಂದು ಬಿಜಾಪುರನೇ ಆಗುತ್ತೆ. ಹೌದು, ಉತ್ತರ ಕರ್ನಾಟಕ. ತಾಯಿ ಊರು ತುಮಕೂರು, ಗುಬ್ಬಿ. ನಮ್ ತುಮಕೂರ? ನಿಮ್ದು ತುಮಕೂರ? ನಮ್ದು ಗುಬ್ಬಿ, ಅಮ್ಮನೂರು ಗುಬ್ಬಿ. ಹೋಗೋದ್ ಬರೋದೆಲ್ಲ ಸ್ವಲ್ಪ ಕಮ್ಮಿ ಉತ್ತರ ಕರ್ನಾಟಕಕ್ಕೆ. ಬಟ್ ಆ ಕಡೆ ತುಂಬಾ ನಮ್ ಹುಡುಗಿ, ನಮ್ಮೂರ್ ಕಡೆಯವಳು ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ ಉತ್ತರ ಕರ್ನಾಟಕ ಜನ ನಿಮ್ಗೆ ಗೊತ್ತು, ದೇ ಆರ್ ಇನ್ನಸೆಂಟ್ ಅಂಡ್ ತುಂಬಾ ಸಪೋರ್ಟಿವ್. ಆ ಕಡೆಯಿಂದ ಬಂದಂತ ಆರ್ಟಿಸ್ಟ್ ಗಳು ಎಷ್ಟೋ ಜನ ಇದ್ದಾರೆ ಅಂಡ್ ಇಂಡಸ್ಟ್ರಿಯಲ್ಲಿ. ಸೊ ಆ ಕಡೆ ತುಂಬಾ ಏನು ರೆಸ್ಪೆಕ್ಟ್ ಮಾಡ್ತಾರೆ ಅಂಡ್ ತುಂಬಾ ಸಪೋರ್ಟ್ ಇದೆ. ಸೊ ಅಲ್ಲಿ ಅವಳು ಅಂತಾನೆ ಹೇಳ್ಬೋದು. ಅಂಡ್ ಹುಟ್ಟಿ ಬೆಳೆದಿರೋದು ಬೆಂಗಳೂರು ಆಗಿರೋದ್ರಿಂದ ಬೆಂಗಳೂರು ಕೂಡ ನಮ್ಮೂರೇ ಅಂತ ಹೇಳ್ಬೋದು. ಅಂಡ್ ನನ್ಗೆ ಈ ಇಂಡಸ್ಟ್ರಿಗೆ ಬರೋ ಯಾವುದೇ ಯೋಚನೆ ಇರ್ಲಿಲ್ಲ. ಚಿಕ್ಕವಳಿದ್ದಾಗ 1-2 ಸಿನಿಮಾ ಕೇಳಿದ್ದುಂಟು. ಯಾವ್ದು ಅಂದ್ರೆ ದರ್ಶನ್ ಸರ್ ಅವರ ಪೊರ್ಕಿ ಸಿನಿಮಾಗೆ ನನ್ನನ್ನ ಕೇಳಿದ್ದುಂಟು. ಬಟ್ ಆವಾಗ ನನ್ಗದ್ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಬಟ್ ಅದೆಲ್ಲ ಮಾಕ್ ಶೂಟ್ ಕೂಡ ಒಂದು ಆಗಿತ್ತು. ಐ ಡೋಂಟ್ ರಿಮೆಂಬರ್. ಅದೆಲ್ಲ ಆಗಿ ದೆನ್ ಯಾವ ಏಜ್ ಅಲ್ಲಿ ಇರ್ಬೋದು? ತುಂಬಾ ಚಿಕ್ಕವಳು ಅವಾಗ, 3rd ಸ್ಟ್ಯಾಂಡರ್ಡ್ 4th
ಸ್ಟ್ಯಾಂಡರ್ಡ್ ಇದ್ದೆ, ಚೈಲ್ಡ್ ಆರ್ಟಿಸ್ಟ್ ಆಗಿದ್ದೆ. ಪೋರ್ಕಿ ಅವಾಗ ಬಂದಿರೋದಲ್ಲ. ಆಡಿಷನ್ಸ್ ಎಲ್ಲ ಆಗಿತ್ತು, ಬಟ್ ಅವಾಗ ಬಿಡ್ಲಿಲ್ಲ ಮನೇಲಿ ಹೋಗ್ಲಿಕ್ಕೆ. ಅಂಡ್ ಅದಾದ್ಮೇಲೆ ಮೈಲಾರಿ ಸಿನಿಮಾಗೆ ಕೇಳಿದ್ರು, ಅವಾಗ ಎಕ್ಸಾಮಿನೇಷನ್ಸ್ ನಡೀತಾ ಇತ್ತು, ಅವಾಗ್ಲೂ ಬಿಡ್ಲಿಲ್ಲ. ಅದು ಕನೆಕ್ಷನ್ ಅವ್ರಿಗೆ ಎಲ್ಲಿಂದ ಅಪ್ಪನ ನಂಬರ್ ಅಮ್ಮನ ನಂಬರ್ ಸಿಕ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಅಪ್ಪ ಅಮ್ಮಂಗೆ ಕಾಲ್ಸ್ ಬಂದಿದ್ದು ಹೌದು. ಅದೇ ಲಾಸ್ಟ್, ಮತ್ತೆ ಅದ್ರ ಬಗ್ಗೆ ಏನು ಮನೇಲೂ ಮಾತಾಡಿರ್ಲಿಲ್ಲ, ಏನೂ ಇಲ್ಲ. ನನಗೆ ಸಿಂಗಿಂಗ್ ಮೇಲೆ ತುಂಬಾನೇ ಆಸಕ್ತಿ ಇತ್ತು. ನಾನು ಟ್ರೈನ್ಡ್ ಅಲ್ಲ, ಬಟ್ ಹಾಡ್ತೀನಿ. ಇದು ತುಂಬೆ ಹಾಡುವೆನುಗೆಲ್ಲ ಕೊಟ್ಟಿದ್ದುಂಟು, ಆಡಿಷನ್ಸ್ ಎಲ್ಲ ಕೊಟ್ಟಿದ್ದುಂಟು. ಅದಾದ ನಂತರ ನಾನು ಡೈರೆಕ್ಟ್ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಕಾಣಿಸ್ಕೊಂಡೆ, 2 ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ. ಅದಾದ್ಮೇಲೆ ಡೈರೆಕ್ಟ್ ಸೀರಿಯಲ್ ಬಂದಿದ್ದೇನೆ. ನನ್ಗೆ ಆಡಿಷನ್ ಹೇಗೆ ಕೊಡ್ತಾರೆ ಅನ್ನೋದು ನನ್ಗೆ ಮರ್ತು ಹೋಗ್ಬಿಟ್ಟಿದ್ದೆ. ನನ್ ಸ್ಟಾರ್ಟಿಂಗ್ ಬಂದಾಗ ಉಗೆ ಉಗೆ ಮಾದೇಶ್ವರ ಜಿ ಕನ್ನಡದಲ್ಲಿ ನಂದು ಫಸ್ಟ್ ಸೀರಿಯಲ್ ಆಗಿದ್ದು. ಅವಾಗ ಆಪ್ತ ಮಿತ್ರ ಸಿನಿಮಾದು ಸೌಂದರ್ಯ ಮಂಚ ಎತ್ತಾರೆ, ಆ ಡೈಲಾಗ್ ನಾನು ಹೇಳಿ ಅದು ಸೆಲೆಕ್ಟ್ ಆಗಿದ್ದು. ಒಂದೇ ಆಡಿಷನ್ಗೆ ಸೆಲೆಕ್ಟ್ ಆಗೋಯ್ತು. ಅಲ್ಲಿಂದ ನಂದು ಸೀರಿಯಲ್ ಸ್ಟಾರ್ಟ್ ಆಯ್ತು. ಅಂಡ್ ಸಿನಿಮಾ ಬಂದು ನನ್ನ ಸೆಕೆಂಡ್ ಸೀರಿಯಲ್ ಇಂದ ಸ್ಟಾರ್ಟ್ ಆಗಿದ್ದು. ನಾಯಕಿ ನನ್ನ ಸೆಕೆಂಡ್ ಸೀರಿಯಲ್, ಅಲ್ಲಿ ಸಿನಿಮಾ ಮಾಡಿದ್ದು. ಇದನ್ ಮಾಡ್ಬೇಕಾದ್ರೆ ಸಿನಿಮಾ ಮಾಡಿದ್ದು. ಸೊ ಹೀಗೆ ಎಂಟರ್ ಆಗಿದ್ದು. ಬರ್ತೀನಿ ಅಂತ ಏನು ಐಡಿಯಾಸ್ ಇರ್ಲಿಲ್ಲ, ಬಟ್ ಬಂದು ಒಂದ್ 8.5 years ಆಯ್ತು. ಅಷ್ಟು ದಿನಗಳಾದ್ಮೇಲೆ ಇವಾಗ ಒಂದು ಲೀಡ್ ಕ್ಯಾರೆಕ್ಟರ್ ಆಗಿ ಪಾತ್ರ ನಿರ್ವಹಿಸ್ತಾ ಇರೋದು ಸ್ವಲ್ಪ ಪ್ರೌಡ್ ಅನ್ಸುತ್ತೆ. ಬಟ್ ಇನ್ನೂ ಏನು ಮಾಡಿಲ್ಲ, ಇನ್ನು ಮಾಡೋದು ತುಂಬಾ ಇದೆ. ಐ ಆಮ್ ಟ್ರೈಯಿಂಗ್, ಇನ್ನು ಸಿನಿಮಾಸ್ಗೆಲ್ಲ ಟ್ರೈ ಮಾಡ್ತಿದ್ದೀನಿ, ನೋಡೋಣ.